ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಮುಂದಿನ PSI ಪರೀಕ್ಷೆಗೆ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಕೃತಕ ಬುದ್ಧಿಮತ್ತೆ ಪ್ರಸ್ತುತ ಜಗತ್ತಿಗೆ ಒಂದು ವರವೋ ಅಥವಾ ಶಾಪವೋ ಚರ್ಚಿಸಿ ಅನ್ನುವ ವಿಷಯದ ಮೇಲೆ ಪ್ರಬಂಧವನ್ನು ಚರ್ಚೆ ಮಾಡೋಣ. ಯಾವುದೇ ಪ್ರಬಂಧವನ್ನು ಪೀಠಿಕೆ ಮುಖಾಂತರ ಆರಂಭ ಮಾಡಬೇಕಾಗತ್ತೆ. ಹಾಗಾದರೆ ಇವತ್ತಿನ ಪ್ರಬಂಧದ ಪೀಠಿಕೆಯನ್ನು ಯಾವ ರೀತಿಯಾಗಿ ಬರೀಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಜಗತ್ತಿನಲ್ಲಿ ನೈಸರ್ಗಿಕವಾಗಿ ಜನ್ಮ ತಾಳಿದ ಶ್ರೇಷ್ಠ ಜೀವಿಗಳ ಸಾಲಿನಲ್ಲಿ ಮಾನವ ಜೀವ ಶ್ರೇಷ್ಠವಾದದ್ದು. ಇವತ್ತು ಜಗತ್ತಿನಲ್ಲಿ ಸಾಕಷ್ಟು ಜೀವಿಗಳು ಜನ್ಮ ತಾಳಿವೆ. ಆ ಶ್ರೇಷ್ಠ ಜೀವಿಗಳ ಸಾಲಿನಲ್ಲಿ ಮಾನವನ ಜೀವ ಏನಿದೆ ಅದು ಶ್ರೇಷ್ಠವಾದಂತಹ ಜೀವ. ಯಾಕೆ ಶ್ರೇಷ್ಠವಾದಂತಹ ಜೀವ ಅಂತಂದರೆ, ಅಂತಹ ಮಾನವನ ಬುದ್ಧಿವಂತಿಕೆ ಶಕ್ತಿಯಿಂದ ಮಾನವ ಶ್ರೇಷ್ಠನಾಗ್ತಾನೆ. ಅಂತಹ ಮಾನವನ ಬುದ್ಧಿವಂತಿಕೆ ಏನಿದೆ ಶತಶತಮಾನಗಳಿಂದ ವಿಕಾಸ ಹೊಂದುತ್ತಾ ಬರ್ತಾ ಇದೆ, ವಿಕಸನ ಹೊಂದುತ್ತಾ ಕೂಡ ಬರ್ತಾ ಇದೆ. ನಮ್ಮ ಇತಿಹಾಸದ ಪ್ರತಿ ಶತಮಾನದಲ್ಲೂ ಕೂಡ ಮಾನವ ತನ್ನ ಬುದ್ಧಿವಂತಿಕೆಯಿಂದ ಹಲವಾರು ಸಂಶೋಧನೆಗಳನ್ನು ಹಾಗೂ ಅನ್ವೇಷಣೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಬರ್ತಾ ಇದ್ದಾನೆ. ಸೊ ಯಾವಾಗ ಚಕ್ರದ ಒಂದು ಅನ್ವೇಷಣೆ ಆಯಿತು, ಬೆಂಕಿಯ ಅನ್ವೇಷಣೆ ಆಯಿತು, ಅಲ್ಲಿಂದ ಆರಂಭವಾಗಿ ಇಲ್ಲಿಯವರೆಗೆ ಬಾಹ್ಯಾಕಾಶದಲ್ಲಿ ಏನೇನು ಹೊಸ ಹೊಸ ಅನ್ವೇಷಣೆಗಳನ್ನು ಮಾನವ ಮಾಡ್ತಾ ಬರ್ತಾ ಇದ್ದಾನೆ ಅಂತ ಹೇಳಿ ತಮಗೆಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ನಮಗೆ ಅರಿವಿರಬೇಕು. ಈ ಎಲ್ಲ ಸಂಶೋಧನೆಗಳೇನಿದೆ ಅದು ಇಡೀ ಮಾನವ ಕುಲಕ್ಕೆ ಹಲವಾರು ರೀತಿಯಲ್ಲಿ ಪ್ರಯೋಜನವಾಗಿದೆ. ಸೊ ಮಾನವನ ಸಂಶೋಧನೆಗಳು ನಮ್ಮ ಜೀವನವನ್ನು ಬಹಳಷ್ಟು ಸರಳೀಕರಣಗೊಳಿಸಿದೆ. ಇದೇ ಮಾನವ ಪ್ರಸ್ತುತ ತಂತ್ರಜ್ಞಾನದ ಯುಗದಲ್ಲಿ ಟೆಕ್ನಾಲಜಿ ವರ್ಡ್ನಲ್ಲಿ ತನ್ನ ನೈಸರ್ಗಿಕ ಬುದ್ಧಿವಂತಿಕೆಯಿಂದ ಕೃತಕ ಬುದ್ಧಿಮತ್ತೆಯನ್ನು ಸೃಷ್ಟಿ ಮಾಡಿದ್ದಾನೆ. ನೈಸರ್ಗಿಕ ಬುದ್ಧಿವಂತಿಕೆ ಅಂತಂದರೆ ಮಾನವನ ಯೋಚನಾ ಶಕ್ತಿ, ಮಾನವನ ಆಲೋಚನೆ ಮಾಡುವಂತಹ ಶಕ್ತಿ. ಅದು ನಮಗೆ ನೈಸರ್ಗಿಕವಾಗಿ ಬಂದಂತಹ ಬುದ್ಧಿವಂತಿಕೆ. ಯಾಕಂದರೆ ಅದು ಗಾಡ್ ಗಿಫ್ಟ್, ದೇವರು ಕೊಟ್ಟಂತಹ ಒಂದು ಉಡುಗೊರೆ. ಆ ನೈಸರ್ಗಿಕ ಬುದ್ಧಿವಂತಿಕೆಯಿಂದ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರುವಂಥ ಎಸ್ಸೆ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಅ ಬೂನ್ ಆರ್ ಬೇನ್ ಟು ದ ಪ್ರೆಸೆಂಟ್ ವರ್ಲ್ಡ್. ಲೆಟ್ಸ್ ಡಿಸ್ಕಸ್ ಅನ್ನೋದು ಇವತ್ತಿನ ಟಾಪಿಕ್, ಅದು ಇಂಗ್ಲಿಷ್ನಲ್ಲಿ ಹೇಳೋದಾದರೆ. ಹಾಗಾಗಿ ಈ ನೈಸರ್ಗಿಕ ಬುದ್ಧಿವಂತಿಕೆಯಿಂದ ಕೃತಕ ಬುದ್ಧಿಮತ್ತೆ ಏನು ಬರುತ್ತೆ ಅದನ್ನು ಮಾನವ ಸೃಷ್ಟಿ ಮಾಡಿದ್ದಾನೆ. ನೈಸರ್ಗಿಕ ಬುದ್ಧಿಮತ್ತೆ ದೇವರ ಸೃಷ್ಟಿ, ಆದರೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದು ಮಾನವನ ಸೃಷ್ಟಿ. ಈ ಕೃತಕ ಬುದ್ಧಿಮತ್ತೆ ಪ್ರಸ್ತುತ ಜಗತ್ತಿಗೆ ಹಾಗೂ ಜೀವ ಸಂಕುಲಕ್ಕೆ ಯಾವ ರೀತಿಯಾಗಿ ವರವಾಗುತ್ತೆ ಅಥವಾ ಯಾವ ರೀತಿ ಶಾಪವಾಗುತ್ತೆ, ಅಂದರೆ ತೊಂದರೆ ಆಗುತ್ತೆ ಎಂಬುದು ಕಾಳಜಿಯ ಒಂದು ವಿಷಯವಾಗುತ್ತೆ. ಸೊ ಈ ರೀತಿಯಾಗಿ ನೀವು ಪೀಠಿಕೆಯನ್ನು ಬರಿಬಹುದು. ಸೊ ಇಲ್ಲೊಂದು ಕೊಟೇಶನ್ ಇದೆ. ಯಾರು ಕೊಟೇಶನ್ ಕೊಟ್ಟಿದ್ದಾರೆ ಇದನ್ನು ಅಂತಂದರೆ ಟಿಮ್ ಕುಕ್, ಆ್ಯಪಲ್ ಕಂಪನಿಯ CEO ಆದಂತಹ ಟಿಮ್ ಕುಕ್ ಅವರು ಒಂದು ಕೊಟೇಶನ್ ಕೊಡ್ತಾರೆ. ಏನು ಹೇಳ್ತಾರೆ ಟಿಮ್ ಕುಕ್ ಅವರು ಅಂದರೆ, ನಾವೆಲ್ಲರೂ ಕೃತಕ ಬುದ್ಧಿಮತ್ತೆಯನ್ನು ಮಾನವೀಯತೆಯ ಪ್ರಯೋಜನಕ್ಕಾಗಿ ಬಳಸಬೇಕೇ ವಿನಃ ಮಾನವೀಯತೆಯ ವಿನಾಶಕ್ಕೆ ಅಲ್ಲ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನು ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಹ್ಯುಮ್ಯಾನಿಟಿಯಾಗಿ, ಅದನ್ನು ಎಂಡ್ ಆಫ್ ದ ಡೇಗೆ, ಎಂಡ್ ಆಫ್ ದ ಪ್ರಾಡಕ್ಟ್ ಏನಿರಬೇಕು ಅಂದರೆ ಹ್ಯುಮ್ಯಾನಿಟಿಯ ಕನ್ಸರ್ನ್ ಇರಬೇಕು, ಮಾನವೀಯತೆಯ ಪ್ರಯೋಜನ ಇರಬೇಕು ಅದರಿಂದ, ಆದರೆ ಮಾನವೀಯತೆಯ ವಿನಾಶಕ್ಕೆ ಅಲ್ಲ ಅಂತ. ಯಾಕೆ ಹೇಳ್ತೀನಿ ಅಂತಂದರೆ, ರೀಸೆಂಟ್ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಏನೇನು ಆಗ್ತಾ ಇದೆ ಪ್ರೆಸೆಂಟ್ ವರ್ಲ್ಡಲ್ಲಿ, ನೆಗೆಟಿವ್ ಸೈಡಲ್ಲಿ ಏನೇನು ಆಗ್ತಾ ಇದೆ, ಮಾನವೀಯತೆ ವಿನಾಶ ಯಾಕೆ ಎಕ್ಸಾಂಪಲ್ ಬರ್ತಾ ಇದೆ ಅಂದರೆ ಚಾರಿತ್ರ್ಯ ವಧೆ, ಅಂದರೆ ಒಬ್ಬ ಕ್ಯಾರೆಕ್ಟರನ್ನು ಕಡಿಮೆ ಮಾಡೋದು, ಒಬ್ಬ ಪರ್ಸನ್ನ ಕ್ಯಾರೆಕ್ಟರ್ ಲೆಸ್ ಮಾಡೋದು ಅಥವಾ ಕ್ಯಾರೆಕ್ಟರನ್ನು ಚ್ಯುತಿ ತರೋದು, ಅದಕ್ಕೆ ಚಾರಿತ್ರ್ಯ ವಧೆ ಮಾಡೋದು. ಫಾರ್ ಎಕ್ಸಾಂಪಲ್ ಡೀಪ್ ಫೇಕ್ ಅಂತ ಬಂತು. ಏನು ಡೀಪ್ ಫೇಕ್? ಸೊ ನಟ ನಟಿಯರು ಅಥವಾ ಪಾಪ್ಯುಲರ್ ಪರ್ಸನ್ಸ್ನ ಒಂದು ಫೋಟೋಸ್ಗಳನ್ನು ಅದನ್ನು ಮಾಡಿಫೈ ಮಾಡೋದು, ಅವರ ಫೇಸ್ಗೆ ಬೇರೆ ಒಂದು ಸೆಮಿ ನ್ಯೂಡ್ ಆರ್ ಹಾಫ್ ನ್ಯೂಡ್ ಫೋಟೋಸ್ಗಳನ್ನು ಅದಕ್ಕೆ ಸೇರಿಸೋದು. ಫಾರ್ ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಅವರ ಒಂದು ಫೋಟೋನ ನಾವು ನೋಡ್ಕೋಬಹುದು. ಸೊ ಇಲ್ಲಿ ಎಕ್ಸಾಂಪಲ್ಸ್ಗಳು ಏನು ಅಂತಂದರೆ, ಎಕ್ಸಾಮಲ್ಲಿ ಬರೆಯುವಾಗ ಚಾರಿತ್ರ್ಯ ವಧೆ ಆಗುವಂತಹ ಕೆಲವೊಂದು
ಫೋಟೋಸ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಸೃಷ್ಟಿ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮಾನವೀಯತೆ ಹ್ಯೂಮ್ಯಾನಿಟಿ ಏನು ಬರುತ್ತೆ ಅಂದರೆ ಒಬ್ಬ ಪರ್ಸನ್ನ ಕ್ಯಾರೆಕ್ಟರನ್ನು ಕಡಿಮೆ ಮಾಡೋದು, ಒಬ್ಬ ಪರ್ಸನ್ನ ಕ್ಯಾರೆಕ್ಟರ್ಗೆ ಚ್ಯುತಿ ತರೋದೇನಿದೆ ಅದು ಹ್ಯೂಮ್ಯಾನಿಟಿಯ ಕನ್ಸರ್ನ್ ಆಗುತ್ತೆ. ಹಾಗಾಗಿ ಇದು ನೆಗೆಟಿವ್ ಸೈಡ್ ಆಫ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗುತ್ತೆ. ಕೃತಕ ಬುದ್ಧಿಮತ್ತೆ ಅಂದರೆ ಏನು?